ಸರ್, ಇವಾಗ ನನ್ನ ನೆಕ್ಸ್ಟ್ ಕ್ವೆಶ್ಚನ್, ಕೋರ್ಸ್ ಎಪಿಲಿಪ್ಸಿ ಇದ್ದು ಮೆಡಿಕೇಶನ್ಸ್ ತೊಗೊಳ್ತಿರೋರ್ಗೂ ಅನ್ವಯ, ಎಪಿಲಿಪ್ಸಿ ಇಲ್ಲ ಅಂದರು ಜನರಲಿ BP ಟ್ಯಾಬ್ಲೆಟ್ಸ್ ತೊಗೊಳ್ಳೋರು ಏನು ಮಾಡ್ತಾರೆ, ಹಿಂದಿನ ದಿನ ರಾತ್ರಿ ಡ್ರಿಂಕ್ಸ್ ಎಲ್ಲ ಮಾಡಿದಾಗ 2 ಮಾತ್ರೆ ಎಕ್ಸ್ಟ್ರಾ ತೊಗೋತಾರೆ. ತೊಗೊಳ್ದೇ ಇರೋರನ್ನ ನಾನು ನೋಡಿದ್ದೀನಿ. ಅಂದರೆ ಡ್ರಿಂಕ್ಸ್ ಮಾಡಿದಾಗ ಮಾತ್ರೆ ತೊಗೋಬಾರ್ದಂತೆ ಅಂತ ಹೇಳಿ ದೇ ವಿಲ್ ಸ್ಕಿಪ್. ಆ್ಯಸ್ ಅ ನ್ಯೂರೋ ಸರ್ಜನ್ ನೀವೇನು ಹೇಳ್ತೀರಾ? ಶುಡ್ ದೇ ಸ್ಕಿಪ್ ಡ್ರಿಂಕ್ಸ್ ಮಾಡೋರು ಅವತ್ತು ಮಾತ್ರ, ಡ್ರಿಂಕ್ಸ್ನ ನಂತರ? ಫಸ್ಟ್ ಆಫ್ ಆಲ್ ಆಸ್ ಎ ನ್ಯೂರೋ ಸರ್ಜನ್ ನಾನು ಹೇಳೋದು ಆದಷ್ಟು ಡ್ರಿಂಕ್ಸ್ ಕಮ್ಮಿ ಮಾಡಿ ಅಂತ. Yes, I agree. ಆಯ್ತಾ, I shouldn't be asking this question, ಡಾಕ್ಟರ್ನ, but still. ಸೊ ಮಾಡಬೇಡಿ ಅಂತ ಹೇಳೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಅವ್ರು ಮಾಡಲ್ಲ ಅದಕ್ಕೆ ನಮಗೂ ಮಾಡಬೇಡಿ ಅಂತ ಹೇಳೋರು ಇರ್ತಾರೆ. ನಾನೇನು ಹೇಳ್ತೀನಿ, ಮಿತವಾಗಿ ಮಾಡಿ, ಡೋಂಟ್ ಓವರ್ ಡೂ ಇಟ್. ಮೆಡಿಕೇಶನ್ಸ್ ಏನೇ ಇದೆ ಅದನ್ನು ತಗೊಳ್ಳೇಬೇಕು. ಆಫ್ಟರ್ ತಗೋಬೇಕಾ ಬಿಫೋರ್ ತಗೋಬೇಕಾ? ದಟ್ಸ್ ವೆರಿ, ನಾನು ಆಫ್ಕೋರ್ಸ್ ವ್ಯೂವರ್ಸ್ ಬೆನಿಫಿಟ್ ಕೇಳ್ತಾ ಇದ್ದೀನಿ ಇದನ್ನ. ಆಫ್ಟರ್ ತಗೋಬೇಕಾ ಬಿಫೋರ್ ತಗೋಬೇಕಾ ಅಂತಂದರೆ, ನೀವು ಯೂಶಲ್ ಆಗಿ ನಾವು ಮಾತ್ರೆಗಳನ್ನು ಕೊಡೋದು ಊಟ ಆದಮೇಲೆ ಇಲ್ಲ, ಊಟ ಮುಂಚೆ ಅಂತ. ಸೊ ನೀವು ಡ್ರಿಂಕ್ಸ್ ತಗೊಳಕ್ಕೆ ಮುಂಚೆ ಊಟ ಮಾಡ್ತು ಅಂತಂದರೆ ಊಟ ಆದಮೇಲೆ ತಗೊಳ್ಳಿ. ಊಟಕ್ಕೆ ಮುಂಚೆ ನೀವು ಡ್ರಿಂಕ್ಸ್ ಮಾಡ್ತಾ ಇದ್ದೀರಾ ಅಂದರೆ ಊಟ ಆದಮೇಲೆ, ಡ್ರಿಂಕ್ಸ್ ಆದಮೇಲೆ ತಗೋಬೇಕಾಗಿ ಬರುತ್ತೆ. ಇಟ್ ಇಸ್ ವೆರಿ ಸಿಚುವೇಶನಲ್. ಬಟ್ ಮಾತ್ರೆ ಸ್ಕಿಪ್ ಮಾಡೋಂಗಿಲ್ಲ. ನೋ ಸ್ಕಿಪ್ಪಿಂಗ್ ಟ್ಯಾಬ್ಲೆಟ್ಸ್.